ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಸಜ್ಜನಗಡದಿಂದ ಗೀತಾ ಭಾಷ್ಯವನ್ನು ಮತ್ತು ದಾಸಬೋಧ ಗ್ರಂಥವನ್ನು ಹಿಡಿದು ಸಜ್ಜನಗಡದಿಂದ ಕೆಳಗಿಳಿಯುತ್ತಾರೆ. ಕೇವಲ ದಕ್ಷಿಣ ದಿಕ್ಕಿನತ್ತ ಪ್ರಯಾಣ ಮಾಡಬೇಕು ಎನ್ನುವುದು ರಾಜಗುರುಗಳಾದಂತಹ ಸಮರ್ಥರ ಪ್ರೇರಣೆ. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಹೊರಟಂತಹ ಇವರಿಗೆ ಎಲ್ಲಿಗೆ ಸಾಗಬೇಕು ಎನ್ನುವಂತಹ ಸ್ಪಷ್ಟವಾದಂತಹ ಗುರಿ ಏನಿರಲಿಲ್ಲ. ಕೆಳಗೆ ಬಂದು ಸಾಗುತ್ತಾ ಸಾಗುತ್ತಾ ಒಂದು ಊರಿನಲ್ಲಿ ಒಂದು ದೇಸಾಯಿ ಅವರ ಮನೆಗೆ ಹೋಗ್ತಾರೆ. ಬರಬೇಕು, ನಮ್ಮ ಮನೆಗೆ ಬರಬೇಕು ಭಿಕ್ಷೆ ಸ್ವೀಕಾರಕ್ಕೆ ಅಂತ. ಅಂತಹ ನಿಬಂಧನೆಗಳು ಏನಿಲ್ಲ. ಹಾಗಾಗಿ ನೇರವಾಗಿ ಅವ್ರ ಮನೆಗೆ ಹೋದರು. ದೇಸಾಯಿ ಅವರ ಮನೆಯಲ್ಲಿ ಒಳ್ಳೆಯ ಉಪಚಾರ ಆಗ್ತದೆ, ಭಿಕ್ಷೆಯೂ ಆಗ್ತದೆ. ದೇಸಾಯಿ ಅವರಿಗೆ ಒಬ್ಬಳು ಮಗಳಿದ್ಲಂತೆ. ಶ್ರೀಧರಿಗೆ ಕೊಟ್ಟು ವಿವಾಹ ಮಾಡಿಬಿಡ್ಬೇಕು ಅಂತ ಅವರಿಗೊಂದು ನಿರೀಕ್ಷೆ. ಇವರಿಗೆ ಅದು ಸೂಚನೆ ಗೊತ್ತಾಗ್ತದೆ, ಇವರು ಉದ್ದೇಶವೇ ಬೇರೆ ಅಂತ. ಹಾಗಾಗಿ ಎಲ್ಲವನ್ನೂ ಬಿಟ್ಟಂತಹ ಪರಿತ್ಯಕ್ತನಾದ ಸನ್ಯಾಸಿ ಮತ್ತೆ ಸಾಂಸಾರಿಕವಾದಂತಹ ಯಾವುದೋ ಬಂಧನಕ್ಕೆ ಯಾರೋ ಸಿಲುಕಿಸ್ತಾರೆ ಅಂತ ಯೋಚನೆ ಬಂದಾಗ ಸಹಜವಾಗಿ ಅಲ್ಲಿಂದ ಪಲಾಯನ ಮಾಡಿದರು, ಹೊರಟು ಬಂದ್ಬಿಟ್ರು. ಮತ್ತೆ ಪ್ರಯಾಣವನ್ನು ಮುಂದುವರಿಸಿದರು. ಅದೇ ಪ್ರತಿದಿನವೂ ಅವರ ಪ್ರಯಾಣ ಸಜ್ಜನಗಡಕ್ಕೆ ಹೋಗುವಾಗ ಹೇಗಿತ್ತೋ ಹೊರಟ ಮೇಲೆಯೂ ಅದೇ ಸಂಕಲ್ಪಗಳು. ಮನಸ್ಸಿದ್ದಷ್ಟು ಕಾಲವು ಕಾಲ್ನಡಿಗೆಯಲ್ಲಿ ಸಾಗುತ್ತಾ ಹೋಗುವುದು. ಎಲ್ಲಿಯೋ ಒಂದು ಸೂಕ್ತವಾದ ಸ್ಥಳ ಸಿಕ್ಕಿತ್ತು, ಇಲ್ಲಿ ವಿಶ್ರಾಂತಿ ಮಾಡೋಣ ಅಂತ ಅನ್ನಿಸಿದರೆ ರಾತ್ರಿಯ ವಿಶ್ರಾಂತಿ. ಸೂರ್ಯೋದಯಕ್ಕೆ ಪೂರ್ವದಲ್ಲಿಯೇ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ಜಪವನ್ನು ಮಾಡಿ ಆಮೇಲೆ ಯಾವ ದಾಸಬೋಧ ಮತ್ತು ಗೀತಾಭಾಷ್ಯ ಗ್ರಂಥ ಇತ್ತೋ ಅದಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವಂತಹ ಕ್ರಮವನ್ನು ಇಟ್ಕೊಂಡ್ರು. ತಮ್ಮ ಅನುಷ್ಠಾನಗಳಲ್ಲಿಯೇ ಹೆಚ್ಚು ಕಾಲವನ್ನು ಕಳೀತಾ ಇದ್ರು. ಅದು ವ್ಯವಸ್ಥಿತವಾಗಿ ಆಗಬೇಕು. ತಾವು ನಿರ್ಣಯಿಸಿಕೊಂಡಂತಹ ಅನುಷ್ಠಾನ ವ್ಯವಸ್ಥಿತವಾಗಿ ಸಂಪೂರ್ಣವಾಗಿ ಆದರೆ ಆ ಸಮಯಕ್ಕೆ ಭಿಕ್ಷೆ ನೀಡುವಂತಹ ವ್ಯಕ್ತಿಗಳು ಸಿಕ್ಕಿದ್ರೆ, ಅಂತಹ ಊರು ಸಿಕ್ಕಿದ್ರೆ ಭಿಕ್ಷೆ ಸ್ವೀಕಾರ ಮಾಡ್ತಿದ್ರು. ಅದಿಲ್ಲ ಅಂತಾದರೆ ಮತ್ತೆ ಮುಂದೆ ಸಾಗೋದು. ಮಧ್ಯಾಹ್ನವು ಎಲ್ಲೋ ಒಂದು ತಿಳಿ ನೀರಿನ ಒಂದು ಆಶ್ರಯ ದೊರೆತರೆ ಅಲ್ಲಿ ಸ್ನಾನ ಸಂಧ್ಯಾವಂದನೆಗಳು ಜಪಾನುಷ್ಠಾನಗಳನ್ನು ಮುಗಿಸಿ ಮುಂದೆ ಸಾಗೋದು. ಸಂಜೆ ಅವರಿಗೆ ಯಾವ ದೇವಸ್ಥಾನ ಸಿಕ್ಕಿದ್ರೂ ಅದಿತ್ತು, ಯಾವುದೋ ಊರು ಅದಿಲ್ಲ ಅಂತಾದರೆ ಕಾಡಿನಲ್ಲೇ ಆದರೂ ಮರದ ಕೆಳಗಾದರೂ ವಿಶ್ರಾಂತಿಯನ್ನು ಮಾಡ್ತಾ ಇದ್ರು. ಅದರಲ್ಲಿ ಯಾವ ಯೋಚನೆಯನ್ನು ಮಾಡ್ತಾ ಇರಲಿಲ್ಲ. ಹಾಗೆ ಸಾಗುತ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣ ತಂದೆ ಶ್ರಾದ್ದವನ್ನು ಮಾಡ್ತಾ ಇದ್ದ. ಸಂಜೆಯ ಕಾಲಕ್ಕೆ ಯಾರದೋ ನಿರೀಕ್ಷೆಯಲ್ಲಿದ್ದ, ಯಾರಾದರೂ ಬರ್ತಾರೆ ಇವತ್ತು ಶ್ರಾದ್ದ ಕ್ರಿಯೆಗೆ ಅವನು ಪರಿಪೂರ್ಣತೆ ದೊರಕಿಸ್ಲಿಕ್ಕೆ ಅಂತ. ಶ್ರೀಧರರು ನೇರವಾಗಿ ಅವನ ಮನೆಗೆ ಹೋಗ್ತಾರೆ. ಅವತ್ತಿಗೆ ಅವ ಹೇಳಿದ್ನಂತೆ, ದೇವರು ಯಾರನ್ನಾದ್ರೂ ಕರೆಸಿಕೊಡ್ತಾನೆ ಅನ್ನುವ ನಿರೀಕ್ಷೆಯಲ್ಲಿದ್ದೆ ನಾನು. ಅಂತೂ ಅವರ ಮನೆಯಲ್ಲಿ ಆ ಶ್ರಾದ್ದದ ದಿನವೇ ಭಿಕ್ಷೆಯನ್ನು ಸ್ವೀಕಾರ ಮಾಡಿದರು. ಅಲ್ಲಿಂದ ಮುಂದೆ ಸಾಗಿದರು. ಇನ್ನೊಂದು ಊರಿನಲ್ಲಿ ಹೋಗುವಾಗ ಸಂಜೆ ಆಗ್ತಾ ಬಂತು. ಊರಿನ ಹೊರಭಾಗದಲ್ಲಿ ಒಂದು ಬಾವಿಯ ನೀರನ್ನು ಎತ್ತಿಕೊಂಡು ಸ್ನಾನ ಮಾಡಿ ಅನುಷ್ಠಾನಕ್ಕೆ ತೊಡಗುತ್ತಾರೆ. ಆವಾಗ ವಿಶೇಷವಾದಂತಹ ಒಂದು ಘಟನೆ ನಡೆಯುತ್ತದೆ.